ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಅರಳಿಕಟ್ಟೆ ಏರಿಯಾ ಅನ್ನುವಂಥ ಒಂದು ಏರಿಯಾ ಮಂಟೂರು ರೋಡಲ್ಲಿ ಬರುತ್ತಿದೆ. ಸೊ ಇಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಸೆಟ್ಲ್ಮೆಂಟ್ ಅನ್ನೋ ಒಂದು ಏರಿಯಾದ ಒಬ್ಬ ವ್ಯಕ್ತಿ ಸುರೇಶ್ ಅನ್ನುವಂಥವ್ರು ಸುಮಾರು 40 ವರ್ಷ, ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿರ್ತಾರೆ. ಸೊ ಅವರ ಒಂದು ಅಂತ್ಯಕ್ರಿಯೆ ಅಲ್ಲಿ ಮಂಟೂರು ರೋಡಲ್ಲಿರುವಂತಹ ಹಿಂದೂ ರುದ್ರಭೂಮಿಯಲ್ಲಿ ನಡೆದಿರುತ್ತೆ. ಆ ಸಂದರ್ಭದಲ್ಲಿ ಅದು ಮಣ್ಣು ಮುಗಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿದೆ. ಅದರಲ್ಲಿ ಒಂದು ಗುಂಪಿನ ಹೆಚ್ಚಿನ ಜನ ಸೆಟ್ಲ್ಮೆಂಟ್ ಏರಿಯಾದವರು ಮತ್ತೆ ಇನ್ನೊಂದು ಗುಂಪಿನವರು ಅಲ್ಲೇ ಅರ್ಲಿಕಟ್ಟೆ ಏರಿಯಾದವರು. ಸೊ 2 ಗುಂಪುಗಳಲ್ಲಿ 2 ಜಾತಿ ಸಮುದಾಯಕ್ಕೆ ಸೇರಿರುವಂತಹ ಗುಂಪುಗಳಿದಾವೆ. ಇದರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಕ್ಲಾಶ್ ಆತರ ಇಲ್ಲ. ಪ್ರಾರಂಭದಲ್ಲಿ ಗುರಾಯಿಸಿದ್ರು, ಆಮೇಲೆ ನಿಂದನೆ ಮಾಡಿದ್ರು, ಕೂಗಿದ್ರು ಅಂತ ಪ್ರಾರಂಭ ಆಗಿದ್ದು, ನಂತರದಲ್ಲಿ ಒಬ್ರಿಗೊಬ್ರು ಪರಸ್ಪರ ಹೊಡೆದಾಡ್ಕೊಂಡು ಕೈಗೆ ಸಿಕ್ಕಿರುವಂತ ಕಲ್ಲು ಮತ್ತೆ ಬಡಗಿ ತಗೊಂಡಿದ್ದಾರೆ. ಮತ್ತೆ ನಮಗೆ ಸಿಕ್ಕಿರುವಂತ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಖಡ್ಗದ ರೀತಿಯಲ್ಲಿರುವಂತ ಒಂದು ವೆಪನ್ ಕೂಡ ಇಟ್ಕೊಂಡಿರುವಂತದ್ದು ಕಂಡಿದೆ. ಮತ್ತೆ ಬಹಳ ಸ್ಪಷ್ಟವಾಗಿ ಹೋಲ್ ಇವೆಂಟ್ ಏನಿದೆ ಅದು CCTVಲಿ ಕ್ಯಾಪ್ಚರ್ ಆಗಿದೆ. ಮತ್ತೆ ಅಲ್ಲಿ ಸಾಕಷ್ಟು ಜನ ಇದ್ದಂಥವ್ರು ಕೂಡ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟು 4 ಜನಕ್ಕೆ ಸಣ್ಣ ಪುಟ್ಟ ಪೆಟ್ಟುಗಳಾಗಿದೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಲ್ ಆರ್ ಔಟ್ ಆಫ್ ಡೇಂಜರ್. 2 ಕೇಸ್ ಮತ್ತೆ ಕೌಂಟರ್ ಕೇಸ್ ಕೊಡ್ತಾ ಇದ್ದಾರೆ. ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್ ಮತ್ತು ರೈಟಿಂಗ್ ಸೇರಿದಂತೆ ಇನ್ನು ಇತರೆ ಕಲಂಗಳನ್ನ ಹಾಕೊಂಡು ಕೇಸ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರಕರಣ ದಾಖಲಾದ್ಮೇಲೆ ಸಾಕ್ಷ್ಯಾಧಾರಗಳು ಏನು ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ತನಿಖೆಯನ್ನು ಮಾಡಲಾಗುತ್ತೆ. ಯಾರ್ಯಾರು ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನೂ ದಸ್ತಗಿರಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ. ಈಗಾಗಲೇ ನಾವು 2 ಕಡೆಯಿಂದ ಸುಮಾರು 4 ರಿಂದ 5 ಜನರನ್ನ ವಶಕ್ಕೆ ತಗೊಂಡಿದ್ದೀವಿ. ಇನ್ನು ಹೆಚ್ಚುವರಿಯಾಗಿ ತನಿಖೆಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಮತ್ತು ಅವ್ರದ್ದು ಪಾತ್ರ ಏನು, ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕಾಯ್ತು ಅನ್ನೋದನ್ನ ನಾವು ತನಿಖೆಯಲ್ಲಿ ಪತ್ತೆ ಮಾಡುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಹೋಗಿ ಬರತ್ತಿದ್ರಿ, ಮಣ್ಣಿಗೆ ಹೋಗಿ ಬರೋದು ಅಟ್ಯಾಕ್ ಮಾಡ್ರಿ. ನಾನು ನಮ್ಮ ಮಾವು ಬರತ್ತಿದ್ರಿ, ತಲಾರ್ ಗಿಡ ಹಿಡ್ಕೊಂಡು ಬಾಟಿ ಗಿಡ ತೊಗೊಂಡು ನಮ್ಮ ಮಾವು ನನಗೆ ಅಟ್ಯಾಕ್ ಮಾಡಿ ಹೊಡೆದ್ರಿ ಸರ್. ತಲಾರ್ ತೊಗೊಂಡು ದಾವಲ್ ತಮ್ಮ ಅವ್ರ ಹುಡುಗರು ಎಲ್ಲರೂ ಮಾಡ್ಯಾರ ಸರ್. ಏನ್ ಗೊತ್ತ ಸರ್, ನಾವು ಸುಮ್ಮನೆ ಬರಾಗತ್ತೆ ಸರ್. ನಮ್ಗೆ ಅಟ್ಯಾಕ್ ಮಾಡಿ ನಮ್ಗೆ ಮಾಡ್ರಿ ಸರ್. ನಾವು ಎದ್ರಾಗ ಇಳಿದ್ರು ಸರ್ ಅವ್ರು. ನಾವು ಸುಮ್ಮನೆ ನಮ್ಗೆ ಮನೆಗೆ ಬರತ್ತಿ ನಮ್ಮ ಮಾವಾಗ ನಮ್ಗೆ ಅಟ್ಯಾಕ್ ಮಾಡಿ ಇದು ಮಾಡ್ರಿ ಸರ್. ಅವ್ರ ದಾವಲ್ ಹುಡುಗರು ರೀ, ದಾವಲ್ ತಮ್ಮ ರೀ, 15 ಮಂದಿ ಇದ್ರು ಸರ್. ಅವ್ರು ಇದ್ರು ಸರ್.